ಇವತ್ತಿನ ಈ ಚುನಾವಣೆ ಪ್ರಚಾರದ ಕೇಂದ್ರ ಬಿದ್ದು ಅಂತ ಹೇಳಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಏನು ಈ ಭಾಗದಲ್ಲಿ ಪ್ರಚಾರ ನಾವು ಈಗ 2-3 ದಿವಸದಿಂದ ಆಲ್ರೆಡಿ ಎಲ್ಲರೂ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ. ಆದರೂ ಇವತ್ತು ಈ ಭಾಗದ ಒಂದು ಕಾಂಗ್ರೆಸ್ ಅನ್ನೋದು ಸ್ವಾತಂತ್ರ್ಯ ಬಂದಾಗಿಂದ ಈ ಭಾಗದಲ್ಲಿ ಮಲ್ಲೇಶ್ವರಂ ಕ್ಷೇತ್ರ ಏನಂತ ಅವಾಗ ಮಲ್ಲೇಶ್ವರಂ ಕ್ಷೇತ್ರ ಅಂತಿತ್ತು, ಅದು ವಿಂಗಡಣೆ ಆದಮೇಲೆ ಈಗ ಆರ್ ನಗರ ಮಲ್ಲೇಶ್ವರ ಎರಡಾಗಿದೆ. ಮಲ್ಲೇಶ್ವರಂ ಕ್ಷೇತ್ರ ಅಂತಿದ್ದಾಗ ಸುಮಾರು 30-35 ವರ್ಷ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನೋದೇ ಇರಲಿಲ್ಲ. ಕಮ್ಯುನಿಸ್ಟ್ ಇತ್ತು, ಆಮೇಲೆ ಜನತಾ ಪಕ್ಷ ಇತ್ತು, ಆಮೇಲೆ ಜನತಾದಳ ಅಂತಿತ್ತು. ಈ ಭಾಗದಲ್ಲಿ ಕಾಂಗ್ರೆಸ್ ಅಂತ ಬರಬೇಕಂತ ಏನಾದ್ರು ಕಾರಣ ಆದರೆ ಎಂ ಆರ್ ಸೀತಾರಾಮ್ ಅವರು ರಾಜಕೀಯಕ್ಕೆ ಬಂದ ಮೇಲೆ ಈ ಕ್ಷೇತ್ರ ಕಾಂಗ್ರೆಸ್ ಆಗಿ ಬದಲಾವಣೆ ಆಯಿತು. ಅದಾದಮೇಲೆ ಏನು ವಿಂಗಡಣೆ ಆಯಿತು, ಆರ್ ನಗರ ಮತ್ತು ಮಲ್ಲೇಶ್ವರಂ 2 ಭಾಗವಾಗಿ ಆಯ್ತಲ್ಲ, ಆಗ ಸೀತಾರಾಮ್ ಸಾಹೇಬರು ಆ ಕಡೆ ಮಲ್ಲೇಶ್ವರಂ ಹೋಗುವಂಥ ಪರಿಸ್ಥಿತಿ ಬಂತು. ಈ ಕಡೆ ಬೇರೆ ಬೇರೆ ನಾಯಕರುಗಳು ಉಟ್ಕೊಂಡ್ರು. ತದನಂತರ ಏನು ಈ ಭಾಗದಲ್ಲಿ ಮುನಿರತ್ನ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಈ ಭಾಗದಲ್ಲಿ MLA ಆದರು. ಅವರು MLA ಆಗಿ 1 ವರ್ಷಕ್ಕೆ ಹಿಂದೆನೇ ಬೈ ಎಲೆಕ್ಷನ್ MP ಎಲೆಕ್ಷನ್ ಬಂತು. ಡಿ ಕೆ ಸುರೇಶ್ ಅವರು ಹೊಸ ವ್ಯಕ್ತಿ ಈ ಭಾಗದಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಸುಮಾರು 1,60,000 ಓಟ್ ಮತಗಳಿಂದ ಅದು ಭಾರಿ ಬಹುಮತದಿಂದ ಗೆದ್ದು ಬಂದರು. ಅವತ್ತಿಂದ ಏನಾದರೂ ಆರ್ ನಗರದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಿದೆ, ರಸ್ತೆಗಳಾಗ್ಬೋದು, ಸ್ಲಮ್ ಬೋರ್ಡಿಂದ ಮನೆಗಳು, ಬಡವರ ಮನೆಗಳಾಗ್ಬೋದು, ಸರ್ಕಾರದಿಂದ 5 ಲಕ್ಷ ರೂಪಾಯಿ ಒಂಟಿ ಮನೆ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಸುಮಾರು 4-5 ಸಾವಿರ ಮನೆ ಆರ್ ನಗರದಲ್ಲಿ ಕಟ್ಟಿದ್ದಾರೆ. ಆ ಒಂದು ಸ್ಕೀಮ್ ಆಗ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಿದ್ರು ಮುನಿರತ್ನ ಕಾಂಗ್ರೆಸ್ಸಲ್ಲಿ MLA ಇದ್ದಾಗ, ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ MP ಆಗಿದ್ದಾಗ ಮಾತ್ರ ಆ ಡೆವಲಪ್ಮೆಂಟ್ ಆಗಿರೋಂಥದ್ದು. ಯಾವಾಗ ಮುನಿರತ್ನ BJPಗೆ ಜಂಪ್ ಆದರು, ಕಮರ್ಷಿಯಲ್ ಆಗಿಬಿಟ್ರು. ಯಾವ ರೀತಿ ಹಣ ಮಾಡೋದು, ಯಾವ ರೀತಿ ಏನು ಮಾಡೋದು, ಆ ಕಮರ್ಷಿಯಲ್ ಆಗೋದ್ರ ಹೊತ್ತು ಕ್ಷೇತ್ರದ ಡೆವಲಪ್ಮೆಂಟ್ ಮರ್ತ್ಬಿಟ್ರು. ಅವತ್ತಿಂದ ಇದುವರೆಗೂ ಯಾವ ಡೆವಲಪ್ಮೆಂಟ್ ಆಗಿಲ್ಲ. ಒಂದೇ ಒಂದು ರಸ್ತೆಯಲ್ಲಿ ಬಿದ್ದಿರೋಂಥ ಗುಂಡಿನ ಮುಚ್ಚಲಿಲ್ಲ ಇದುವರೆಗೂ. ಸುಮ್ಮನೆ ಬೊಬ್ಬೆ ಮಾಡ್ಕೊತಾರೆ ಮುನಿರತ್ನ, ನಾನು ಹಂಗೆ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ ಅಂತ. ಅವ್ರ ಮನೆಯಿಂದ ದುಡ್ಡು ಅಂತ ತಂದಿಲ್ಲ. ಮುನಿರತ್ನ ಅವ್ರ ಮನೆಯಿಂದ ದುಡ್ಡು ತಂದು ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂದರೆ ನಾವು ಒಪ್ಕೊತಾ ಇದ್ದೀವಿ. ಸರ್ಕಾರ ದುಡ್ಡು, BBMP ದುಡ್ಡು, ಅದನ್ನೇ ಸರಿಯಾಗಿ ಯೂಸ್ ಮಾಡಿ ಸಾರ್ವಜನಿಕರ ಸರ್ಕಾರ ದುಡ್ಡು ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು. ಆ ಹಣನ ಸರಿಯಾಗಿ ಬಳಕೆ ಮಾಡಿ ಮುನಿರತ್ನ ಏನಾದರೂ ಕೆಲಸ ಮಾಡಿದರೆ ನಾವು ಶಬಾಷ್ ಅಂತ ಇದ್ದೀವಿ. ಯಾಕಂದರೆ ಏನೆಲ್ಲ ದೋಷಗಳಾಗಿದೆಯೋ ನಾವೆಲ್ಲ ಜೊತೆಗಿದ್ದು ಕಣ್ಣಾರೆ ಕಂಡಿರೋಂಥವ್ರು. ದೇವ್ರ ಮೂರತ್ತಿಗೆ ಇದು ತಿನ್ನೋದಕ್ಕೆ ಎಷ್ಟು ಅನ್ನ ಅಷ್ಟೇ ತಿನ್ನಬೇಕು, ಎಷ್ಟು ಬೇಕು ಅಷ್ಟೇ. ಈ ಅಪ್ಪನ ಪ್ರಪಂಚ ಎಲ್ಲ ನನಗೆ ಬೇಕು ಅಂತ ಒಂದು ದುರಾಸೆ ಮುನಿರತ್ನನಿಗೆ. ಅದು ಜಾಸ್ತಿ ದಿನ ಇರಲ್ಲ, ಕಾಲಚಕ್ರ ತಿರುಗ್ತಾನೆ ಇರ್ತವೆ. ಪಾಪದ ಕೂಡ ಮುನಿರತ್ನ ತುಂಬೈತೆ. ಅತಿ ಶೀಘ್ರದಲ್ಲಿ ಜನಗಳೇ ಅವ್ರಿಗೆ ತಕ್ಕ ಪಾಠ ಕಲಿಸಿ ರಾಜಕೀಯದಿಂದ ದೂರ ಇಕ್ಕಂತ ಸಮಯ ಹತ್ರ ಬಂದೈತೆ. ಯಾಕಂದರೆ ಜನಗಳಿಗೆ ಸೇವೆ ಮಾಡ್ತೀನಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸರ್ಕಾರ ಅನುದಾನನ ತಂದು ದುರುಪಯೋಗ ಮಾಡಿಸಿ ಇವತ್ತು ಅದು ಬೊಬ್ಬೆ ಹೊಡ್ಕೊಂತವ್ರದ್ದು ನಿಲ್ಲಿಸಬೇಕು. ಖಂಡಿತ ಜನಗಳು ಅತಿ ಶೀಘ್ರದಲ್ಲಿ ಮುನಿರತ್ನ ತಕ್ಕ ಪಾಠ ಕಲಿಸ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತೇನು ಚುನಾವಣೆ BJPಗೆ ಉಸ್ತುವಾರಿ ತೊಗೊಂಡಿದ್ದೀರ ಮುನಿರತ್ನ, ಆ ಉಸ್ತುವಾರಿ ಇವತ್ತು ಈ ಭಾಗದಲ್ಲಿ BJP ಅಭ್ಯರ್ಥಿ ಸೋಲ್ತಾರೆ, ಡಿ ಕೆ ಸುರೇಶ್ ಅವರು ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ಮುನಿರತ್ನ ಮಾಡಿರೋಂಥ ಅವ್ರ ಮೇಲಿರೋಂಥ ಬೇಜಾರು ಜನಗಳು ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವ್ರ ಪಾಪ ಡಿ ಕೆ ಸುರೇಶ್ ಸಾಹೇಬರು ಮುನಿರತ್ನ ಜೊತೆ ಕೈ ಜೋಡಿಸಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಆರ್ ನಗರದ ಕ್ಷೇತ್ರದ ಡೆವಲಪ್ಮೆಂಟ್ ದುಡಿದಿದ್ದಾರೆ. ಆದರೆ ಅವರು ಯಾವತ್ತೂ ಎದೆ ತಟ್ಕೊಂಡು ನಾನು ಹೇಳಿಲ್ಲ ನಾನು ಮಾಡಿದ್ದೀನಿ ಅಂತ. ಮುನಿರತ್ನ ಹಂಗಲ್ಲ. ಸಣ್ಣ ಒಂದು ನರ್ಸರಿ ಮಕ್ಕಳಿಗೆ ಒಂದು ಪೆನ್ಸಿಲ್ ಕೊಡುಗೆ ಕೊಟ್ಟರು, ಆ ಪೆನ್ಸಿಲ್ ಮೇಲೆ ಮುನಿರತ್ನ ಅಂತ ಹೆಸರು ಬರ್ಕೊಡ್ತಾರೆ. ಇದು ಅಯ್ಯಪ್ಪನ ಚಾವಣಿ. ಆ ರೀತಿ ಜನಗಳು ಇದೆಲ್ಲ ಅರಿವಾಗಿದೆ. 100% ಡಿ ಕೆ ಸುರೇಶ್ ಸಾಹೇಬ್ರು ಗೆಲ್ತಾರೆ. ಅವ್ರಿಗೆ BJP ಅವ್ರಿಗೆ ಇದು ಚಮಾರಿ ಆಗುವಂತ ಕೆಲಸ ಆಗುತ್ತೆ. ಸರ್, ಆರ್ ನಗರದಲ್ಲಿ ಕಾರ್ಯಕರ್ತರು ಹೊರಬರಕ್ಕೆ ಭಯ ಪಡ್ತಾರೆ ಅಂತ ಈ ಒಂದು ದ್ವಂದ್ವ ನೀತಿ ಐತೆ. ಈ ನಿಟ್ಟಿನಲ್ಲಿ ತಮ್ಮ ಪ್ರತಿಕ್ರಿಯೆ ಸರ್? ಈಗ ಆರ್ ನಗರದ ಕೇಳಿಸ್ಕೊಂಡ್ರಲ್ಲ ನಮ್ಮ ಜನ ಇದ್ದಿದೆ ಅಂತ. ಅವ್ರ ಕೈಯಲ್ಲಿ ಅಧಿಕಾರ ಇದ್ದಾಗ ಅಧಿಕಾರನ ದುರುಪಯೋಗ ಮಾಡಿ ಯಾವ ರೀತಿಯೆಲ್ಲ ಜನಗಳಿಗೆ ಕಷ್ಟ ಕೊಟ್ಟಿದ್ದಾರೆ ಅಂತ ಜನಗಳು ಗೊತ್ತು. ಯಾರ್ಯಾರು ಇಂಥದ್ದಂತ ಹೇಳಂಗಿಲ್ಲ. ಎಷ್ಟೋ ಜನ ತಪ್ಪು ಮಾಡದೇ ಇರೋ ತಪ್ಪುಗಳಿಗೆ ಗಾಂಜಾ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ. ಏನು ವಯಸ್ಸಾದ್ರು ಮುತ್ಕುಂದಿರು ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ. ಅದಕ್ಕೆಲ್ಲ ಯಾರು ಕಾರಣ ಅಂತೇಳಿ ಜನಗಳು ಚೆನ್ನಾಗಿ ಗೊತ್ತಿದೆ. ಇವತ್ತು ಕಾಲಚಕ್ರ ಅಂತ ಹೇಳ್ತೀವಲ್ಲ, ಕಾಲಚಕ್ರ ತಿರುಗೈತೆ. ಮುನಿರತ್ನ ಏನೆಲ್ಲ ತಪ್ಪು ಎಸ್ಕಿದ್ದೆ, ಯಾವ ರೀತಿ ಎಲ್ಲ ಜನಗಳು ನಿನ್ನಿಂದ ತೊಂದರೆ ಆಗಿದೆ, ಅದನ್ನ ದೇವ್ರು ನಿನಗೆ ರಿಪೀಟ್ ಮಾಡ್ತಾರೆ ಅನ್ನೋದು ಹೇಳೋದಕ್ಕೆ ನಾವು ಅದನ್ನ ಗಂಟಾಘೋಷವಾಗಿ ಹೇಳ್ತೀವಿ. 5 ಗ್ಯಾರಂಟಿಗಳು ಯಾವ ರೀತಿ ಶ್ರೀರಕ್ಷೆ ಆಗುತ್ತಾ? 100% 5 ಗ್ಯಾರಂಟಿ ಕೊಟ್ಟಿರ್ತಾರೆ, ಅದು ಶ್ರೀರಕ್ಷೆ ಖಂಡಿತ ಆಗುತ್ತೆ. ಏನು ಇವತ್ತಿನ ದಿವಸ BJP ಅವರು ಬೇರೆ ನಮ್ಮ ಹಿಂದೂ ಧರ್ಮ, ಹಿಂದೂ ದೇವಸ್ಥಾನನಲ್ಲ ಅಂತ ಹೇಳಿ ಎಲ್ಲ ಬೊಬ್ಬೆ ಹೊಡ್ಕೊಂಡು ಓಟ್ ಕೇಳ್ತಾ ಇದ್ರು. ಡೆವಲಪ್ಮೆಂಟ್ ಮೇಲೆ ಕೇಳಿಲ್ಲ.
ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. 50 ಚಿಲ್ಲರೆ ಸಾವಿರ ಕೋಟಿ ವರ್ಷಕ್ಕೆ ಎಲ್ಲಿಂದ ತರ್ತಾರೆ ಅಂತೇಳಿ ಎಲ್ಲರೂ ಮಾತಾಡಿದ್ದು. ಆದರೆ 8 ರಿಂದ 9 ತಿಂಗಳ ಒಳಗಡೆ 5 ಗ್ಯಾರಂಟಿನೂ ಜನಗಳಿಗೆ ಕೈ ತಲುಪಂತ ಕೆಲಸ ಮಾಡಿ ಆ ಕೀರ್ತಿ ತಗೊಂಡಿದ್ದಾರೆ. ನಮಗೆ ಬೆಂಗಳೂರು ಸಿಟಿಯಲ್ಲಿ ಇರೋರಿಗೆ 2,000 ರೂಪಾಯಿ ಅದೊಂದು ಪಾಕೆಟ್ ಮನಿ. ಅದೇ ಹಳ್ಳಿಗಳ ಕಡೆ ವಾಸ ಮಾಡೋರಿಗೆ 2,000 ರೂಪಾಯಿ ಇದ್ರೆ ಒಂದು ತಿಂಗಳ ಜೀವನ ನಡೀತವೆ. BPL ಕಾರ್ಡ್ ಇರುತ್ತೆ, ಅಕ್ಕಿ ಫ್ರೀ ಕೊಡ್ತಾರೆ, ಎಲ್ಲಾದ್ರೂ ಹೊರಗಡೆ ಓಡಾಡಬೇಕು, ಕರೆಂಟ್ ಫ್ರೀ ಇರುತ್ತೆ.